ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ನನ್ನ ಡಿವೈನ್ ನೇಚರ್ ವಿತ್ ಡಿ ಜೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿನ ಮನೆಯೊಳಗೆ ಹೆಂಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತಂದು ನೋಡೋಣ. ಮನೆಯೊಳಗೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿಯೂ ಇರ್ತದೆ. ಹೀಗಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು ಪ್ಯಾನ್ ಒಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಇಲ್ಲಿ ಮತ್ತು ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, 2 3 4 ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿನಿ. ಇದನ್ನೆಲ್ಲನೂ ಬಾಣಲಿ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ನಾವು ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ಈಸಿ ಆಗ್ತದೆ ಮಾಡಲಿಕ್ಕೆ. ಅದಕ್ಕೆ ನೋಡಿರಿ ಎಲ್ಲ ಹಾಕ್ಕೊಂಡೆ. ಆಮೇಲೆ ಕೊತ್ತಂಬರಿನ ಹೆಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಂಗೆ ಹರಿದು ಹಾಕಿದ್ರೆ ನಡೀತದೆ. ಇದಕ್ಕೊಂದು 2 ಇಂಚಿನಷ್ಟು ಚಕ್ಕಿ, 2 ಏಲಕ್ಕಿ, ಒಂದಿಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಗೋಡಂಬಿ. ನಾನು ನೋಡ್ರಿ ಮತ್ತೆ ಹಾಕ್ತೀನಿ ಗೋಡಂಬಿನ. ಮಸ್ತ್ ಆಗ್ತದೆ, ರುಚಿ ತಿಕ್ಕಾಗಿ ಚಲೋ ಆಗ್ತದೆ ಗ್ರೇವಿ. ಹೀಗಾಗಿ ಗೋಡಂಬಿನ ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಗಸಗಸೆ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿದ್ರೆ ಸಾಕಾಗ್ತದೆ. ಇದನ್ನು ಚಲೋತ್ನಾಗಿ ಬಾಡಿಸ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು. ಇದನ್ನು ಅದು ಚಲೋತ್ನಾಗಿ ಬೆಂದು ಬಿಡ್ತದೆ ಅದು ಫುಲ್ಲೆಲ್ಲ. ನೋಡಿರಿ, 2 ನಿಮಿಷ ಮುಚ್ಚಿಟ್ರೆ ಸಾಕು. ಎಲ್ಲ ಟೊಮೆಟೊ, ಈರುಳ್ಳಿ ಎಲ್ಲ ಮಸ್ತ್ ಬೆಂದುಬಿಟ್ಟಿರ್ತದೆ. ಈಗ ಇದನ್ನು ಏನು ಮಾಡ್ಬೇಕು, ನಾವು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸರ್ ಜಾರ್ ಒಳಗೆ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿರಿ, ಯಾಕಂದ್ರೆ ಅದು ಫುಲ್ ತಣ್ಣಗಾಗಲಿ ಅದು ಅಂದಾಗ ಚಲೋ ಅದು. ನಾ ಇಲ್ಲೇ 1 ಕ್ಯಾಪ್ಸಿಕಮ್ ತೊಗೊಂಡೀನಿ. ಆ ಕ್ಯಾಪ್ಸಿಕಮನ್ನು ನಮ್ಗೆ ಹೆಂಗೆ ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ಸಣ್ಣದು, ಈ ಥರ ಹೆಚ್ಚಿ ಇಟ್ಕೊಂಡ್ಬಿಡ್ಬೇಕು. ನೋಡಿರಿ, ನಾ ಇಲ್ಲಿ ಈ ಸೈಜಾಗಿ ಹೆಚ್ಚಿಟ್ಕೊಳ್ಲಿಕ್ಕತ್ತೀನಿ. ಆಮೇಲೆ ಪನ್ನೀರ್ ತೊಗೊಂಡೀನಿ, ಒಂದು ಅರ್ಧ ಪನ್ನೀರ್ ತೊಗೊಂಡೀನಿ. ಯಾಕಂದ್ರೆ ನಾ ಮಾಡೋ ಕ್ವಾಂಟಿಟಿ ಸ್ವಲ್ಪ ಅದಲ್ಲ, ಹೀಗಾಗಿ ಅರ್ಧ ಪನ್ನೀರ್ ತೊಗೊಂಡು ಅದನ್ನು ಕ್ಯೂಬ್ಸ್ ಆಗಿ ಹೆಚ್ಚಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಪನ್ನೀರನ್ನ ನಾವು ಪಾಕೆಟಿಂದ ತೊಗೋತೀವಲ್ಲ, ಅದನ್ನು ಚಲೋತ್ನಾಗಿ ತಣ್ಣೀರೊಳಗೆ ಚೆಂದಾಗಿ ತೊಳ್ಕೊಂಬಿಡ್ಬೇಕು. ಅದನ್ನು ಅಂದ್ರೆ ಅದು ಫ್ರಿಜ್ ಒಳಗೆ ಇಟ್ಕೊಂಡಿರ್ತೀವಲ್ರಿ, ಅದು ಸ್ವಲ್ಪ ಸ್ವಚ್ಛ ತೊಳ್ಕೊಂಬಿಟ್ವಿ ಅಂದ್ರೆ ನಮಗೂ ಚಲೋ. ಆಮೇಲೆ ಸ್ವಚ್ಛ ಇರ್ತದೆ, ಆಮೇಲೆ ಕ್ಲೀನಾಗಿರ್ತದೆ. ಹೀಗಾಗಿ ಫುಲ್ ತೊಳ್ಕೊಂಡು ಈ ಥರ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಆವಾಗಲೇ ನಾವೇನು ತಾಳಿಸ್ಕೊಂಡಿದ್ವಲ್ಲ, ಅದೇ ಬಾಣಲಿ ಒಳಗೆ ಈ ಕ್ಯಾಪ್ಸಿಕಮ್ಮನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದೊಂಚೂರು ಕಲರ್ ಚೇಂಜ್ ಆಗ್ತದೆ ನೋಡಿರಿ. ಆವಾಗ ಇದು ಪನ್ನೀರನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ, ಪನ್ನೀರ್ ಕ್ಯೂಬ್ಸ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ 2 ರಿಂದ 3 ನಿಮಿಷ ಬಾಡಿಸ್ಕೊಂಡ್ಬಿಟ್ವಿ ಅಂದರೆ ಸಾಕಾಗ್ತದೆ. ಆಮೇಲೆ ಇದನ್ನು ನಾವು ಮಿಕ್ಸರ್ ಜಾರ್ ಒಳಗೇನು ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದೆಲ್ಲ ಸಣ್ಣ ಪೇಸ್ಟ್ ಮಾಡ್ಕೊಂಬಂದೆ ನೋಡಿರಿ. ಈ ಥರ ಸಣ್ಣಾಗಿ ಪೇಸ್ಟ್ ಹಾಕಬೇಕಿದು. ಈಗ ಈ ಗ್ರೇವಿನ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ. ಈಗ ಇದನ್ನು ನೋಡಿರಿ ಎಷ್ಟು ಮಸ್ತ್ ಆಗ್ತದೆ. ಆಮೇಲೆ ಹುಡುಗರಿಗೂ ಚೇಂಜ್ ಇರ್ತದೆ ಮನೆಯೊಳಗೆ. ಬರೀ ನಾವಿವಾಗ ಇದು ಒಂದೇ ಪಲ್ಯ ಮಾಡ್ಕೋತಾ ಕೂತ್ವಿ ಅಂದ್ರೆ ಹುಡುಗರಿಗೂ ಇಷ್ಟ ಆಗಂಗಿಲ್ಲ, ಮತ್ತು ಹುಡುಗರಿಗೆ ಯಾಕೆ ನಮಗೂ ಇಷ್ಟ ಆಗಂಗಿಲ್ಲ. ಹೀಗಾಗಿ ಈ ಥರದ್ದು ಯಾವ್ದಾರ ಒಂದು ರುಚಿಯಾಗಿ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಚಲೋ ಇರ್ತದೆ. ಅದಕ್ಕೆ ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ, ಒಂದು ಸ್ವಲ್ಪ ಇದು ಖಾರ ಪುಡಿ ಹಾಕ್ತೀನಿ, ಯಾಕಂದ್ರೆ ನಾವು ಆಗಲೇ ಮೆಣಸಿನ್ಕಾಯಿ ಹಾಕಿದ್ವಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟು ಹಾಕ್ಕೊಂಬಿಟ್ವಿ ಅಂತಂದ್ರೆ ಗ್ರೇವಿ ರೆಡಿ ಆಗ್ತದೆ. ಇದು ಒಂದು 5 ನಿಮಿಷ ನಾವು ಕುದಿಲಿಕ್ಕೆ ಬಿಟ್ಬಿಡೋಣ. ಮುಚ್ಚಿಡೋಣ, ಯಾಕಂದ್ರೆ ಅದು ಭಾಳ ಸಿಡಿತದಲ್ಲ, ಹೀಗಾಗಿ ಮುಚ್ಚಿ ಇಟ್ಬಿಡೋಣ. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಆಮೇಲೆ ನಿಮ್ಗೆ ಏನಾರ ಸ್ವಲ್ಪ ಲೂಸ್ ಬೇಕು ಇದು ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾ ಇಲ್ಲೇ ಅಗದಿ ಚಲೋ ಆಗ್ಯದಿದ್ದು, ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ವಿ ಅಂತಂದ್ರೆ ಈಗ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗ್ತದೆ. ಇದನ್ನು ಚಪಾತಿ ಮತ್ತು ಪುಲ್ಕ ಜೊತೆಗೆ ತಿನ್ನಲಿಕ್ಕೆ ಭಾಳ ಚಲೋ ಇರ್ತದೆ. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಹೀಗಾಗಿ ಚಲೋತ್ನಾಗ ಕೂದ್ಬಿಟ್ಟದ, ಎಲ್ಲ ಹೊಂದ್ಕೊಂಡ್ಬಿಟ್ಟದ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ನಾ ಇಲ್ಲೇ ಇದ್ರ ಜೊತೆಗೆ ಚಪಾತಿ ಮಾಡಿದ್ದೆ. ನೀವು ಬೇಕಂತ ಚಪಾತಿ ಬೇಡ ಅಂತಂದ್ರೆ ನೀವು ಪುಲ್ಕನೂ ಮಾಡ್ಕೋಬೋದು. ಈಸಿಯಾಗಿ ಚಲೋ ಆಗ್ತದೆ, ಮಸ್ತ್ ಆಗ್ತದೆ. ಮ್ಯಾಲೆ ಒಂದು ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕಿಬಿಟ್ಟೆ ಅಂತಂದ್ರೆ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗ್ತದೆ. ಇದ್ರ ಜೊತೆಗೆ ಇದು ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್, ನಿಮ್ಗೆ ಏನು ಬೇಕು ಸಲಾಡ್ ಹಚ್ಕೊಂಡು ತಿಂದ್ವಿ ಅಂತಂದ್ರೆ ಅದು ಡೈಜೆಷನಿಗೆ ಚಲೋ ಆಗ್ತದಂತ. ಹೀಗಾಗಿ ಅದನ್ನು ಮಾಡಿಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಮಸ್ತ್ ಆಗ್ಯದಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.